ಹಂಪಿ ಇದು ಬರೀ ಪಾಳು ಕಲ್ಲುಗಳ ಊರಲ್ಲ, ಇದು ಕಾಲಮರೆ ಮಾಡಿದ ರಹಸ್ಯಗಳ ನೆಲ. ಇಲ್ಲಿ ಕಲ್ಲುಗಳು ಮಾತಾಡಿದರೆ ರಕ್ತದ ಕಥೆ ಹೇಳ್ತವೆ, ಯುದ್ಧದ ಕಿರುಚಾಟ ಹೇಳ್ತವೆ ಮತ್ತು ಮೌನವಾಗಿ ಮರೆತ ರಾಜರ ಹೆಸರ ಹೇಳ್ತವೆ. 1424 ಹಂಪಿಯ ಸಿಂಹಾಸನದ ಮೇಲೆ ರಾಜಕೃತಿ ರಾಜ ವೀರನಾರಾಯಣ. ಅವನು ಯುದ್ಧವನ್ನು ಬಯಸಲಿಲ್ಲ, ಆದರೆ ಯುದ್ಧ ಅವನ ಬಾಗಿಲಿಗೆ ಬಂದಿತು. ವೈರಿಗಳು ಹೊರಗಲ್ಲ, ಅವರೊಳಗೆ ಇದ್ದರು. ಆದರೆ ಶಾಂತಿ ಸಿಕ್ಕಿಲ್ಲ. ಹಂಪಿಯ ನೆಲ ರಾಜನ ಕೆಂಪಾಯಿ. ಆ ದಿನದಿಂದ ಕೆಲವು ಬೆಟ್ಟಗಳು ಮಾತಾಡೋದನ್ನು ಮುಗಿಸಿದವು, ಕೆಲವು ದಾರಿಗಳು ಕಣ್ಣಿಗೆ ಕಾಣದಂತೆ ಮುಚ್ಚಿಕೊಂಡವು. ಜನ ಅದನ್ನು ಶಾಪ ಅಂದರು. ಆದರೆ ಸತ್ಯ ಬೇರೆ. ಇದು ಶಾಪ ಅಲ್ಲ, ರಾಜನು ತನ್ನ ರಾಜ್ಯವನ್ನು ರಕ್ಷಿಸಲು ಮಾಡಿದ ದಿಗ್ಬಂಧನ. ಇದು ಕಥೆ ಅಲ್ಲ, ಹಂಪಿಯ ಮೌನ ಹೇಳಿದ ಸತ್ಯ.